ಬಹಳ ಗಂಭೀರವಾದ ವಿಚಾರ ಏನು ಅಂತ ಅಂದ್ರೆ, ಈ ಪೆನ್ ಡ್ರೈವ್ ವಿಚಾರ ಯಾವ ಹೊರಗೆ ಬಂತು, ರಾಜ್ಯ ಸರ್ಕಾರದಲ್ಲಿ ತಲ್ಲಣ ಪ್ರಾರಂಭ ಆಯಿತು. ಏನಾಗ್ತಾ ಇದೆ ಅಂತ ಹೇಳಿ ನನ್ನ ಜೊತೆ ಸಂಧಾನಕ್ಕೆ ಬಂದು ಅಂತ ನಾನು ಮೊನ್ನೆ ಮಾತಿಂದ ಹೇಳಿದೆ. ನಾನಲ್ಲಿ ಯಾರೋ ಮಹಾತ್ಮರು ಹೇಳಿದ್ರು, ಅವನಿಗೆ ಖರ್ಚಿಗೆ ಕಾಸು ಇರ್ತಿಲ್ಲ ಪಾಪ, ನನ್ನ ತಕ್ಕ ಮೇಲ್ಬಿದ್ದು ಬರ್ತಾ ಇದ್ದ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನನ್ನ 2 ಫೋನ್ಗಳು ಕೊಡ್ತೀನಿ. ಆ ಪುಣ್ಯಾತ್ಮ ಏನಾರ ನಾನಿಂದ ಅವನಿಗೆ ಔಟ್ ಗೋಯಿಂಗ್ ಕಾಲ್ ಹೋಗಿದ್ಯೋ, ಅಥವಾ ಆ ಪುಣ್ಯಾತ್ಮನೇ ನನಗೆ ಫೋನ್ ಮಾಡಿದಾನ, ನೀವೆಲ್ಲಿದ್ರ ನನ್ನ ಕಸ್ಕೊಂಡಿದಾನ, ಎಷ್ಟು ಸಾರಿ ಭೇಟಿ ಮಾಡಿದಾನೆ, ಏನೇನ್ ಮಾಡಿದ್ದೇನೆ ಅಂತೇಳಿ ಈ ರಾಜ್ಯದ ಜನತೆ ತಿಳಿಬೇಕಲ್ಲಿ. ನನ್ನನ್ನ ಬ್ಲಾಕ್ ಮೇಲ್ ದೇವರಾಜೇಗೌಡ ಅಂತ ಹೇಳಿ ಹೇಳ್ತಾರೆ. ಸನ್ಮಾನ್ಯ ಎಲ್ ಶಿವರಾಮೇಗೌಡರು ಯಾರು ಅಂತ ನಾನು ನೋಡಿಲ್ಲ, ಟಿವಿ ಮಾಧ್ಯಮದಲ್ಲಿ ನೋಡ್ತಿದ್ದೆ. ನಾನಲ್ಲಿ ನನ್ನ ಪರಿಚಯ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಎಲ್ ಶಿವರಾಮೇಗೌಡ ಅಂತೇಳಿ ಬಿಜೆಪಿ ಸಂಸದರಾಗಿದ್ದೆ, ನಾನು ಎಲ್ಲ ನಾವು ಪರಿಚಯ ಮಾಡ್ಕೊಳ್ಳೋದು ಅವರೇ. ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಾಳಿ ನನ್ಗೆ ಇತ್ತಿಲ್ಲ. ಅಲ್ಲಿ ಅದಾದ ನಂತರ ಅವರು ಒಂದು ಪದ ಪ್ರಯೋಗ ಮಾಡ್ತಾರೆ. ನನ್ನ ಮೊದಲ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಗಟ್ಟಿ ಹಾಕ್ಬೇಕು, ಕೇಂದ್ರ ಸರ್ಕಾರ ಯಾವ ಮಸಿ ಬೆಳಿಬೇಕು, ನಿನಗೆ ದೇವೇಗೌಡ ಕುಟುಂಬದಿಂದ, ದೇವೇಗೌಡ ಹೇಳಲ್ಲ, ತಪ್ಪಾಗಿ ಭಾವಿಸ್ಬೇಡಿ, ರೇವಣ್ಣ ಕುಟುಂಬದಿಂದ ನಿಮ್ಗೆ ಅನ್ಯಾಯ ಆಗಿದೆ, ಒಳ್ಳೆ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಂಡು ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವರು ಕಟ್ಟಾಕ್ಬೇಕಂದ್ರೆ ಯಾವ ಪದ ಬಂದದೋ ಆಗ ಮನಸ್ಸಿನ ನನಗೆ ನೋವಾಗ್ತದೆ. ನಾನು ಆ ಒಂದು ಅಕ್ಷಮ್ಯ ಅಪರಾಧ ಈಗ ಮಾಡಿದ ಒಪ್ಪಂದ ಕೇಳಿ ಕಾಲ್ ರೆಕಾರ್ಡ್ ಮಾಡೋದು ಆ ದುರ್ಗುಣ ನನ್ಗೆ ಇತ್ತಿಲ್ಲ. ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತೆ ಎಲ್ಲಾ ರೆಕಾರ್ಡ್ಗಳು ಮಾಡಬೇಕಾ ಪರಿಸ್ಥಿತಿ ಬಂತು. ಅದರಿಂದ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳ್ತೀನಿ. ನಾನು ಲೆಕ್ಕ ವಕೀಲರಾಗಿ ಯಾವತ್ತು ಯಾರ ನಂಬರ್ ಕೂಡ ನಾವು ರೆಕಾರ್ಡ್ ಮಾಡಬಾರ್ದು. ನಮ್ಮ ವೃತ್ತಿಗೆ ಅದು ಅವಮಾನ, ಅದು ನಮ್ಮ ವೃತ್ತಿಯ ಧರ್ಮ ಅದು.